ನಮಸ್ಕಾರ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿದೆ. ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ. ಇವನ್ ಎಕ್ಸಾಮ್ ಗಿಂತ ಮುಂಚೆನೆ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಕಟ್ ಆಫ್ ಏನಾಗ್ಬೋದು ಅಂತ. ಯಾಕಂದ್ರೆ ದಿಸ್ ಇಸ್ ಫಸ್ಟ್ ಟೈಮ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಮಾಡಿರತಕ್ಕಂಥದ್ದು. ಹಾಗಾಗಿ ಎಕ್ಸ್ಪೆಕ್ಟೆಡ್ ಏನಿರ್ಬೋದು, ನಿಮ್ಮ ಒಂದು ಕೋರಿಕೆ ಮೇರೆಗೆ ಇಲ್ಲಿ ನಾವು ಒಂದು ಪೋಲ್ ಕೂಡ ವೋಟ್ ಕೂಡ ಮಾಡಿದ್ವಿ, ಪೋಲ್ ಹಾಕಿದ್ವಿ. ಓಕೆ, ತುಂಬಾ ಜನ ಪೋಲ್ ಮಾಡಿದೀರಾ. ಜಸ್ಟ್ ಒಂದು 3-4 ಅವರ್ಸ್ ಗೆನೆ ನೀವು ಇಲ್ಲಿ 5,000ಕ್ಕಿಂತ ಹೆಚ್ಚಿಗೆ ಇನ್ನೂ ಜಾಸ್ತಿ ಆಗಿದೆ. ಯೂಟ್ಯೂಬ್ ಅಲ್ಲಿ ನಮ್ಮ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಇಲ್ಲಿ ನಾವು ಡೀಟೇಲ್ ಆಗಿ ಹೇಳಿದ್ವಿ. 100ರಿಂದ 110, 110ದಿಂದ 120, 120ದಿಂದ 130, 90ರಿಂದ 100 ಮತ್ತೆ 130 ಪ್ಲಸ್ ಇರೋರು ಕಮೆಂಟ್ ಮಾಡಿ ಅಂತ ಹೇಳಿದ್ವಿ. ಅದು ಕೂಡ ಕಮೆಂಟ್ ಮಾಡಿದ್ದೀರಾ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಹಾಕಿದ್ವಿ. ಅಲ್ಲೂ ಕೂಡ 130 ಪ್ಲಸ್ ಅಬೌವ್, 120 to 130, 110 to 120, 100ರಿಂದ 110, 90ರಿಂದ 100. ಸೊ ಇಲ್ಲಿ ಮಾಡಿದ್ರೆ ಇದನ್ನ ಅನಲೈಸ್ ಮಾಡೋಣ. ಓಕೆ, ಯಾರು ವೋಟ್ ಮಾಡಿಲ್ಲ, ಯಾರು ನಿಮ್ಮ ಪೋಲ್ ಹಾಕಿಲ್ಲ, ಓಕೆ, ಆಫ್ಟರ್ ಡಿಡಕ್ಟಿಂಗ್ ಯುವರ್ ನೆಗೆಟಿವ್ ಮಾರ್ಕ್ಸ್ ದಯವಿಟ್ಟು ಪೋಲ್ ಮಾಡಿ ನಮ್ಮ ಟೆಲಿಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕಮ್ಯುನಿಟಿ ಟ್ಯಾಬ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನೀವು ಪೋಲ್ ಮಾಡಬಹುದು. ಫೈನ್, ಅದಕ್ಕೆ ಡಿಸ್ಕಸ್ ಮಾಡ್ತೀನಿ. ಅಂಡ್ ಎಕ್ಸಾಮ್ ಹೆಂಗಿತ್ತು ಫಸ್ಟ್ ಅನಲೈಸ್ ಮಾಡೋಣ. ಹೆಂಗೆ ಕೊಡ್ತಾನೆ ಇಲ್ಲಿ ಕಟ್ ಆಫ್? ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಡಿಸ್ಟಿಕ್ ವೈಸ್ ಎಕ್ಸಾಮ್ ಇದು. ಏನ್ ಸರ್ ಇದು? ಡಿಸ್ಟಿಕ್ ವೈಸ್, ಜಿಲ್ಲಾವಾರು ನಿಮಗೆ ಕಟ್ ಆಫ್ ಬರ್ತಕ್ಕಂಥದ್ದು ಇದರಲ್ಲಿ ಸಾಧ್ಯತೆ ಇದೆ. ಅಂದ್ರೆ ಸಾಧ್ಯತೆ ಇಲ್ಲ, ಜಿಲ್ಲಾವಾರೇ ಕೊಡ್ಬೇಕು ಅವನು. ಯಾಕಂದ್ರೆ ಅದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ ಮುಂದೆ. ಅಂಡ್ ನಾವು ಮಾಡಿರ್ತಕ್ಕಂತ ಈ ಒಂದು ಮ್ಯಾರಥಾನ್ ವಿಡಿಯೋಗಳು ನಿಮ್ಗೆ ಹೆಲ್ಪ್ ಆಗಿದೆ. ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ಪೇಪರ್ ಟೂಲ್ ಅಂತೂ ತುಂಬಾ ಜನ ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್ ಅಲ್ಲಿ ಹೆಲ್ಪ್ ಆಗಿದೆ ಅಂತ ನೀವೇ ಕಮೆಂಟ್ ಮಾಡಿದ್ದೀರಾ. ಸೊ PDO ಯಾರು ಪ್ರಿಪೇರ್ ಆಗ್ತಿದ್ರ ಇದನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನ ನಿಮ್ಗೆ ಒಂದು 20-25 ಡೇಸ್ ಇದ್ರೆ ಮ್ಯಾಕ್ಸಿಮಮ್ ಅಷ್ಟೇ. ಇನ್ನು ಕ್ವಶನ್ ಪೇಪರ್ ಹೆಂಗಿತ್ತು ಸರ್ ಅನಲೈಸ್ ಮಾಡೋಣ ಫಸ್ಟ್, ಆಮೇಲೆ ಕಟ್ ಆಫ್ ಬಗ್ಗೆ ಅರಿವು ಮಾಡ್ಕೊಳ್ಳೋಣ. ನೋಡಿ, 100 ಕ್ವಶನ್ ಇತ್ತು. ನಾನು ನಿಮಗೆ ಹೇಳಿದ್ದೆ BMTC ಅಲ್ಲಿ ಕೇಳಿದ್ದ ಮೆಂಟಲ್ ಅಬಿಲಿಟಿ ಕೇಳ್ತಾನೆ 10ರಿಂದ 12 ಅಂತ, 11ರಿಂದ 12 ಕ್ವಶನ್ಸ್ ಬಂದಿತ್ತು ಕೂಡ ಮೆಂಟಲ್ ಅಬಿಲಿಟಿ. ಸೊ ಇಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಎಲ್ಲೆಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ದ ಅಂತ ಹೇಳಿದೆ. ಇನ್ನು ಪೇಪರ್ 1 ಬರ್ತೀನಿ. ಪೇಪರ್ 1 ಸರ್ ಹೆಂಗಿದೆ? ಡಿಫಿಕಲ್ಟಿ ಇತ್ತ ಪೇಪರ್ 1? ಪೇಪರ್ 1 ತುಂಬಾ ಡಿಫಿಕಲ್ಟಿ. ಒಂದಷ್ಟು ಜನ ಡಿಫಿಕಲ್ಟಿ ಜಾಸ್ತಿ ಇತ್ತು, KS ಲೆವೆಲ್, IS ಲೆವೆಲ್ ಅಂತ ಕಮೆಂಟ್ ಮಾಡಿದ್ದೀರಾ. ಹೌದು, ಒಂದಷ್ಟು ಜನ ಓಕೆ ಅಂತಾನು ಮಾಡಿದ್ದೀರಾ, ಸ್ಕೋರ್ ಮಾಡಿರೋರು ಕೂಡ ಇದ್ದೀರಾ. ಓಕೆ, ಸೊ ನೋಡೋದಾದ್ರೆ ಇಲ್ಲಿ ಒಂದು 60-40 ಅಂತ ಹಾಕೋಬಹುದಾ? ಅಂದ್ರೆ ಒಂದು 60 ನಿಮಗೆ ಈಸಿ ಟು ಮಾಡರೇಟ್ ಇತ್ತು ಅಂತ ಹೇಳ್ಬೋದಾ? ಡಿಫಿಕಲ್ಟಿ ಒಂದು 40 ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಇತ್ತು ಅಂತ ಹೇಳ್ಬೋದಾ? ಓಕೆ, ಅಥವಾ ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಅಂದ್ರೆ ಓವರ್ ಆಲ್ ಆವರೇಜ್ ಆಗಿ ತಗೊಂಡ್ರೆ ಸ್ನೇಹಿತರೆ, ಓವರ್ ಆಲ್ ಆವರೇಜ್ ಆಗಿ ತಗೊಂಡ್ರೆ. ಇನ್ನು ಪೇಪರ್ 2 ಬಂದ್ರೆ ಅಂದ್ರೆ ಇಲ್ಲಿ ಏನ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು ಹಾಗಾದ್ರೆ? 40 ಡಿಫಿಕಲ್ಟಿ ಇತ್ತು, 50, ಒಬ್ರು 50-40 ಇದನ್ನ ಬೇಕಾದ್ರೆ ಉಲ್ಟಾ ಬೇಕಾದ್ರೆ ಮಾಡ್ತಾರೆ ಒಬ್ಬೊಬ್ರು. ಅಂದ್ರೆ ಈಸಿ 40 ಇತ್ತು ಅಂದ್ರೆ ಮಾಡ್ಬೋದು ಅಂತ. ಬಟ್ ಇಲ್ಲಿ ನಾನು ಏನಕ್ಕೆ ಈ ಒಂದು 60-40 ಅಂತ ತಗೊಂಡಿದ್ದೀನಿ ಅಂದ್ರೆ ಸ್ನೇಹಿತರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದೆ ನಿಮ್ಗೆ ನಾನು, GK ಸೀರೀಸ್ ಮಾಡ್ಬೇಕಾದ್ರೆ ಬರೀ ನೀವು ಆನ್ಸರ್ ನೋಡ್ಕೊಂಡ್ರೆ ಕಲ್ತ್ಕೊಂಡ್ರೆ ಆಗಲ್ಲ. ಇಲ್ಲಿ ದ ವೇ ಆಫ್ ಟೆಕ್ನಿಕ್ ಆಫ್ ಸಾಲ್ವಿಂಗ್ MCQs ಇಂಪಾರ್ಟೆಂಟ್. ಇಲ್ಲಿ ಪೇಪರ್ 1 ಅಲ್ಲಿ ಏನಿತ್ತು, ಆಪ್ಷನ್ಸ್ ನಿಮಗೆ ಮಾಸ್ಟರ್. ನಾನು ನಿಮಗೆ ಎಕ್ಸಾಮ್ ಗಿಂತ ಮುಂಚೆನೂ ಕೂಡ ನಾವು ಕಮೆಂಟ್ ಅಲ್ಲಿ ಹಾಕಿದ್ವಿ ಅಲ್ವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ, ಆಪ್ಷನ್ಸ್ ಯುವರ್ ಗೈಡ್ ಅಂತ. ಆಪ್ಷನ್ಸ್ ನಿಮ್ಗೆ 1 or 2 ನಿಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗ ಗೊತ್ತಿದ್ರೆ ಆಪ್ಷನ್ಸ್ ಪ್ರಕಾರ ನೀವು ಸಾಲ್ವ್ ಮಾಡಬಹುದಾಗಿತ್ತು. ಅಂದ್ರೆ ಇಲ್ಲಿ ಅರೌಂಡ್ 40ಲಿ ಒಂದಷ್ಟು ಟಿಕ್ ಮಾರ್ಕ್ ಹಾಕಿ ನೆಗೆಟಿವ್ ಎಲ್ಲ ಕಳೆದ್ರು ಒಂದು 60 ಮಾರ್ಕ್ಸ್ ತನಕ ಆವರೇಜ್ ಆಗಿ ಸ್ಕೋರ್ ಮಾಡಬಹುದು ಅಂತ ಹೇಳ್ಬೋದು. ಆವರೇಜ್ ಒಂದು 60 ಮಾರ್ಕ್ಸ್, 70-80 ನಾನು ಹೇಳ್ತಾ ಇಲ್ಲ. ಓಕೆ, ಮಾಡಿರೋರು ಇದಾರೆ 70. ಓಕೆ, 70 ಮಾಡಿರೋರು ಇದಾರೆ. ಆವರೇಜ್ ಒಂದು 60 ಅಂತ ಅನ್ಕೋಣ. ಓಕೆ, 50ರಿಂದ 55, 60 ಮಾಡಿರೋರು ಇದಾರೆ, 45 ಮಾಡಿರೋರು ಇದಾರೆ. ಒಂದು ಆವರೇಜ್ 55 to 60 ಅಂತ ಅನ್ಕೋಣ. ಓಕೆ ಸರ್. ಪೇಪರ್ 2 ಏನಿತ್ತು ಸರ್? ಕನ್ನಡ, ಓಕೆ, ಮತ್ತೆ ಇಂಗ್ಲಿಷ್ ಮತ್ತೆ ನಿಮ್ಗೆ ಕಂಪ್ಯೂಟರ್. ಫೈನ್. ಸೊ ಕನ್ನಡ ಈಗ 35 ಕ್ವಶನ್. ಸೊ ಇದ್ರಲ್ಲೂ ಕೂಡ ಒಂದಷ್ಟು ಈಸಿ ಇದು, ಒಂದಷ್ಟು ಡಿಫಿಕಲ್ಟಿ ಇದು. ಒಂದು ಆವರೇಜ್ ಆಗಿ ನೀವು ನೋಡೋದಾದ್ರೆ ಇದನ್ನ ಸೆಕ್ಷನ್ ವೈಸ್ ನ ಡಿವೈಡ್ ಮಾಡ್ಕೊಳ್ಳೋಣ. ಒಂದು 35ಕ್ಕೆ ಒಂದು 20 ಮಾರ್ಕ್ಸ್ ಅಂತ ತೆಗಿಬೋದಾ? ಎಸ್, 20 and above ತೆಗಿಬೋದಾ? 22 ಇರ್ಬೋದು, 25 ಇರ್ಬೋದು, 21 ಕೊಡೋಣ ಆವರೇಜ್. ಓಕೆ, ಇಂಗ್ಲಿಷ್ ಬಂದು 30ಕ್ಕೆ ಇಂಗ್ಲಿಷ್ ಮಾತ್ರ ಈಸಿ ಇತ್ತು. ನಾನೇ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ತುಂಬಾ ಡಿಫಿಕಲ್ಟಿ ಇರಲಿಲ್ಲ, ನಾರ್ಮಲ್ ಇತ್ತು. ಹೇಳಿದ್ನಲ್ಲ, ನಮ್ಮ ಈ ಒಂದು ಮ್ಯಾರಥಾನ್ ವಿಡಿಯೋಗಳು ನೀವು ನೋಡಿದಿದ್ರೆ ಇಂಗ್ಲಿಷು, ಕನ್ನಡ ಎಲ್ಲ 100 ಇವೆಲ್ಲ ನೋಡಿದಿದ್ರೆ ನಿಮ್ಗೆ ಆರಾಮಾಗಿ ಸಾಲ್ವ್ ಮಾಡ್ಬೋದಾಗಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ತುಂಬಾ ಜನ ನೀವೇ ಕಮೆಂಟ್ ಮಾಡಿದ್ದೀರಾ. ಸೊ ಇದು ಒಂದು 20, 30ಕ್ಕೆ 20 ಅಂತ ತಗೋ. ನಾನು ಜಾಸ್ತಿ ತಗೋತಾ ಇಲ್ಲ, ಆವರೇಜ್ ಆಗಿ ತಗೋತಾ ಇದ್ದೀನಿ. ಈಸಿ ಇದ್ರು 20 ತಗೋತಾ ಇದ್ದೀನಿ. ಕಂಪ್ಯೂಟರ್ 30 ಇತ್ತು, ಅದೊಂದು 20 ಅಥವಾ 15 ಅಂತ ತಗೊಳ್ಳಿ. 20 or 15 ಅಂತ ತಗೊಳ್ಳಿ. ಆವರೇಜ್ ಸ್ಟೂಡೆಂಟ್ಸ್ ಗೆ ತಗೋತಾ ಇರೋದು ಆವರೇಜ್ ಮಾರ್ಕ್ಸ್. ಸೊ ಈಗ ಪೇಪರ್ 1, ಪೇಪರ್ 2 ನೀವು ನೋಡೋದಾದ್ರೆ, ಪೇಪರ್ 1 ಅಲ್ಲಿ ನಿಮಗೆ
ಒಂದು 55ರಿಂದ 60, ಪೇಪರ್ 2 ಲಿ ಒಂದು 60 ಅಂದ್ರೂ ಆವರೇಜ್ ಆಗಿ 110 to 120 ಆರಾಮಾಗಿ ಸ್ಕೋರ್ ಮಾಡುವಂತ ಪೇಪರ್ ಅಂತ ಹೇಳ್ಬೋದಾ? ಓಕೆ, ಎಸ್ ಸರ್, ತುಂಬಾ ಜನ ಕಮ್ಮಿ ಮಾಡಿದ್ರ, ದಟ್ ಇಸ್ ಫೈನ್. ಓಕೆ, ಏನಿದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಎಸ್ ಸರ್, ನೀವು ತುಂಬಾ ಜಾಸ್ತಿ ಹೇಳ್ತಾ ಇದ್ರ, ನೋ ಪ್ರಾಬ್ಲಮ್, ನಾನು ಆವರೇಜ್ ಆಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ನೀವು ನಿಮ್ಮ ಒಂದು ಪೋಲ್ ಪ್ರಕಾರ, ನಿಮ್ಮ ಕಮೆಂಟ್ ಪ್ರಕಾರ, ನನಗೆ ಗೊತ್ತಿರೋ ಸ್ಟೂಡೆಂಟ್ಸ್ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಅಥವಾ ಓಕೆ 100ರಿಂದ 110 ಅನ್ಕೊಳ್ಳಿ, ಆವರೇಜ್ ಇದು, ಆವರೇಜ್ ಜಾಸ್ತಿ ಮಾಡೋರು ಇದ್ದೀರಾ, ಕಮ್ಮಿ ಮಾಡೋರು ಇದ್ದೀರಾ, ಫೈನ್ ಸರ್, ನನಗೆ ಕಟ್ ಆಫ್ ಬಂದಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಈ ಕಟ್ ಆಫ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ 100 ಹುದ್ದೆಗಳಿಗೆ ಕರೆದಿದ್ದು ಅಲ್ವಾ ಸರ್? ಬಟ್ ಇಲ್ಲಿ 100 ಹುದ್ದೆಗಳು ಅಪ್ಲೈ ಮಾಡಿದ್ದ ಎಷ್ಟು ಜನ? 4.71 ಲಕ್ಷ ಜನ. ಓಕೆ, ಅಂದ್ರೆ ಒಂದು ಹುದ್ದೆಗೆ ಆಲ್ಮೋಸ್ಟ್ ನಿಮ್ಗೆ 471 ಜನ ಫೈಟ್ಸ್ ಇದ್ದಾರೆ ಅಲ್ಲಿ ಅಲ್ವಾ, ಒಂದು ಹುದ್ದೆಗೆ. ಫೈನ್ ಸರ್, 471 ಜನ ಇದಾರೆ ಅಂದ ತಕ್ಷಣ ಕರೆಕ್ಟ್ ಆಗಿ ಇಟ್ ಇಸ್ ಆವರೇಜ್. ಒನ್ಸ್ ಅಗೇನ್ ಆವರೇಜ್ ಇದು. ನಾನು ಏನಕ್ಕೆ ಕೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಜಿಲ್ಲಾವಾರು ಕಟ್ ಆಫ್ ಕೊಡ್ತಕ್ಕಂಥದ್ದು ಯಾಕೆ ಅಂತ ಡಿಸ್ಕಸ್ ಮಾಡೋಣ. ಇಲ್ಲಿ ಒಂದು ಹುದ್ದೆಗೆ 471 ಜನ ಅಂತಂದ್ರೆ ಇದು ಒಂದು ಹುದ್ದೆಗೆ ಬೇಕಾದ್ರೆ ಇದು ಜಾಸ್ತಿನೂ ಆಗ್ಬೋದು, ಹುದ್ದೆಗೆ ಇದು 500 ಜನನೂ ಆಗ್ಬೋದು, ಒಂದು ಹುದ್ದೆಗೆ ಕಮ್ಮಿನೂ ಆಗ್ಬೋದು, 400 ಜನನೂ ಆಗ್ಬೋದು. ಹೆಂಗೆ ಸರ್ ನೋಡಿ, ಇಲ್ಲಿ KEA ಅಲ್ಲಿ ನೀವು ಅಪ್ಲೈ ಮಾಡಿರ್ತೀರಾ, ಗೊತ್ತಿರತ್ತೆ. ಒಬ್ರು 2 ಜಿಲ್ಲೆಗೆ ಅಪ್ಲೈ ಮಾಡಿರ್ತೀರಾ, ಅವ್ರು ಕ್ಲೀನ್ ಆಗಿ ಹೇಳಿದ್ದ, ಅವನು ಏನ್ ಹೇಳಿದ್ದ, ಒಂದು ಜಿಲ್ಲೆಗೆ ಮಾತ್ರ ಭರ್ತಿ ಮಾಡಬೇಕು. ಓಕೆ, ಅಕಸ್ಮಾತ್ ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಮಾಡಿದ್ರೆ ಯಾವ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ತಿರ್ತೀರಾ, ಈಗ ಫಾರ್ ಎಕ್ಸಾಂಪಲ್ 2 ಜಿಲ್ಲೆಗೆ ಅಪ್ಲೈ ಮಾಡಿರ್ತೀರಾ, ನಿಮ್ ಜಿಲ್ಲೆ ಪಕ್ಕದ ಜಿಲ್ಲೆ ಎಲ್ಲೋ ಜಾಸ್ತಿ ಇದೆ ಅಲ್ಲಿ ಏನೋ ವೇಕೆನ್ಸೀಸ್, ಹಾಗಾಗಿ ಅಲ್ಲಿ ಅಪ್ಲೈ ಮಾಡಿರ್ತೀರಾ. ಆದ್ರೆ ನೀವು ಕಡ್ಡಾಯ ಕನ್ನಡ ಬರ್ದಿರ್ತೀರಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮ್ಗೆ, ಈಗ ಇಲ್ಲಿ ಬಂದ್ಬೋಣ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎಲ್ಲಿ ಕಮ್ಮಿ ಇದೆ ಇಲ್ಲಿ, ಈಗ ನೋಡಿ ಈ ಕಡೆ ಗದಗ, ಹಾವೇರಿ, ವಿಜಯಪುರ ಈ ಕಡೆಯವ್ರು ಏನ್ ಮಾಡಿರ್ತಾರೆ, ಇಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬೆಳಗಾವಿಲಿ ಜಾಸ್ತಿ ಇಲ್ಲಿ ಬರ್ದಿರ್ತೀರಾ. ಬಟ್ ನೀವು ಕಡ್ಡಾಯ ಕನ್ನಡ ಎಲ್ಲಿ ಬರ್ದಿರ್ತೀರ ಅದು ಇಲ್ಲಿ ತಗೊಳ್ತಕ್ಕಂಥದ್ದವ್ರು, ಯಾಕಂದ್ರೆ ನಿಮ್ಗೆ ಓಪನ್ ಆಗಿರಲ್ಲ. ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಹಾಲ್ ಟಿಕೆಟ್ ಓಪನ್ ಆಗಿರಲ್ಲ. ಸೊ ಈಗ ವಿಜಯಪುರ ಅಪ್ಲೈ ಮಾಡಿ ಬೆಳಗಾವಿಲಿ ಹೋಗಿ ಬರ್ದಿದ್ರ ನೀವು, 2 ಕಡೆನೂ ಅಪ್ಲೈ ಮಾಡಿ, ನೀವು ವಿಜಯಪುರದಲ್ಲಿ ಕಡ್ಡಾಯ ಕನ್ನಡ ಬರೆದ್ರೆ ವಿಜಯಪುರದಲ್ಲೇ ನೀವು ಪೇಪರ್ GK ಪೇಪರ್ ಮತ್ತೆ ಕಮ್ಯುನಿಕೇಶನ್ ಪೇಪರ್ ಬರೀಬೇಕು, ಯಾಕಂದ್ರೆ ಅಲ್ಲಿ ಬರೆಯಕ್ಕಾಗಲ್ಲ. ಸೊ ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಿಮ್ಗೆ ಜಿಲ್ಲಾವಾರು ಪೋಸ್ಟ್ ಕೊಡೋದು ಅತ್ಯಂತ ಹೆಚ್ಚು ತುಮಕೂರಲ್ಲಿತ್ತು. ಅಂದ್ರೆ ನಾವು ನೋಡೋದಾದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಮೈಸೂರು, ಚಾಮರಾಜನಗರ, ಮಂಡ್ಯ ಇಲ್ಲಂತ ಅತ್ಯಂತ ಹೆಚ್ಚು ಪೋಸ್ಟ್ ಗಳಿವೆ. ಬೆಳಗಾವಿಲಿದೆ, ಅಂದ್ರೆ ಎಲ್ಲಿ ಸಿಟಿ ಅಂತ ಹೇಳ್ತೀವಲ್ಲ ಅಂತ ಕಡೆ ಹೆಚ್ಚು ಪೋಸ್ಟ್ ಗಳಿವೆ. ಈ ಕಡೆ ನಮ್ಗೆ ಕಲ್ಯಾಣ ಕರ್ನಾಟಕ ಬಂದ್ರೆ ಕಲಬುರಗಿ ಹೆಚ್ಚು ಪೋಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಂಗಾದ್ರೆ ಇಲ್ಲಿ ಜಿಲ್ಲಾವಾರು ಕಟ್ ಆಫ್ ಕೊಡ್ಬೇಕು, ಯಾಕಂದ್ರೆ ನಿಮ್ಗೆ ಒಂದೇ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿರೋದ್ರಿಂದ ನಿಮ್ಗೆ ಕಟ್ ಆಫ್ ಜಿಲ್ಲಾವಾರು ಕೊಡ್ತಾನೆ ಅವಾಗ. ಓಕೆ, ಅದಕ್ಕೆ ನಾನು ಹೇಳಿದ್ದು, ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಹೆಚ್ಚು ಜನ ಹಾಕಿದ್ರೆ ಒಂದು ಹುದ್ದೆಗೆ ಅದು ಜಾಸ್ತಿನೂ ಆಗ್ಬೋದು, ಒಂದು ಹುದ್ದೆಗೆ ಕಮ್ಮಿನೂ ಆಗ್ಬೋದು. ಆವರೇಜ್ ಆಗಿ ಅಂತ ನಾವು ತಗೊಂಡಿರ್ತಕ್ಕಂಥದ್ದು. ಫೈನ್, ನಿಮ್ಗೆ ಹೆಂಗ್ ಕೊಡ್ಬೋದು, ಈಗ ಒಂದು ಬಳ್ಳಾರಿ ಜಿಲ್ಲೆ, ಓಕೆ, ಈ ತರ ಕೊಡ್ತಾನೆ, GM, SC, ST ಈ ತರ. ಓಕೆ, ಈ ಕಟ್ ಆಫ್ ಬಿಟ್ಟು ಹಾಕಿ, ಇದು ಅಲ್ಲ, ಈ ತರ ನಿಮ್ಗೆ ಅದರ್ಸ್, ವುಮೆನ್, ರೂರಲ್, ಕನ್ನಡ, ಈ ತರ ಜನರಲ್ ಕ್ಯಾಟಗರಿ ಎಷ್ಟು ಈ ತರ ಕೊಡ್ತಾನೆ ನಿಮ್ಗೆ ಕಟ್ ಆಫ್. ಫೈನ್, ಈಗ ಬರ್ತೀನಿ ಕಟ್ ಆಫ್ ಎಷ್ಟು ನಿಂತ್ಕೋಬಹುದು ಅಂತ ಸ್ನೇಹಿತರೆ. ಕಟ್ ಆಫ್ ನಾವು ಇಲ್ಲಿ ಅನಲೈಸ್ ಮಾಡಿ, ಒಂದು 10% ಗಿಂತ ಬಿಲೋ ಇದ್ದಿದ್ರೆ 130 ಅಥವಾ 120 to 130, 10% ಗಿಂತ ಬಿಲೋ ಇದ್ದಿದ್ರೆ ಓಕೆ, ನಾವು ಕಟ್ ಆಫ್ ನ ಕಮ್ಮಿ ಮಾಡ್ಕೋಬಹುದಾಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಯೂಟ್ಯೂಬ್ ಅಲ್ಲಿ ನೀವು ಕಮೆಂಟ್ ಮಾಡಿರ್ತಕ್ಕಂಥದ್ದು ನೋಡಿದ್ರೆ 110 to 120 10% ಇದೆ, 120 to 130 25% ಇದೆ. ಅರ್ಥ ಮಾಡ್ಕೊಳ್ಳಿ, 25% ಇದೆ. 130 ಪ್ಲಸ್ ಕಮೆಂಟ್ ಮಾಡಿ ಅಂತ ಹಾಕಿದೆ ಯೂಟ್ಯೂಬ್ ಅಲ್ಲಿ, ಯಾಕಂದ್ರೆ ಅಲ್ಲಿ 4 ಆಪ್ಷನ್ಸ್ ಕೊಡಕ್ಕಾಗೋದು ಯೂಟ್ಯೂಬ್ ಅಲ್ಲಿ. ಹಾಗಾಗಿ ಕಮೆಂಟ್ ಕೂಡ ಮಾಡಿದ್ದೀರಾ ನೀವು. 130 ಪ್ಲಸ್ ಮಾಡಿರೋದು ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದೀರಾ. ಅಂದ್ರೆ ನೀವು ಏನ್ ಮಾಡಿದ್ದೀರಾ ಅದು ಆಫ್ಟರ್ ಡಿಡಕ್ಟಿಂಗ್ ನೆಗೆಟಿವ್ ಮಾರ್ಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫೈನ್, ನಿಮ್ಗೆ ಅಫಿಷಿಯಲ್ ಕೀ ಆನ್ಸರ್ ಬರ್ಲಿ ಏನೇ ಬರೆದ್ರು ಕಟ್ ಆಫ್ ಆಲ್ಮೋಸ್ಟ್ ಅಕ್ಕಪಕ್ಕ ಇದೇ ರೇಂಜ್ ಅಲ್ಲಿ ಇರ್ತವೆ. ಯಾವ ರೇಂಜು? ಸೊ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನೋಡಿ, ಇಲ್ಲಿ ನಾನು 2 ರೀತಿ ಕಟ್ ಆಫ್ ಕೊಟ್ಟಿದ್ದೀನಿ. ಒಂದು ದಿಸ್ ರೇಂಜ್ ಆಫ್ ಕಟ್ ಆಫ್, ಇದೊಂದು ರೇಂಜ್ ಕಟ್ ಆಫ್, ಇನ್ನೊಂದು ಈ ಒಂದು ರೇಂಜ್ ಅಲ್ಲಿ ಆಫ್ ಕಟ್ ಆಫ್. ಅಂದ್ರೆ ಯಾಕೆಂದ್ರೆ ಇಲ್ಲಿ ಜಿಲ್ಲಾವಾರು ಕಟ್ ಆಫ್ ನಿಮಗೆ ಕೊಡಬೇಕಾಗತ್ತೆ. ಅಪ್ಲೈ ಮಾಡೋದು ಒಂದೇ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆರು ಒಂದೇ ಜಿಲ್ಲೆಯಲ್ಲಿ ಮಾಡಕ್ಕಾಗೋದು, ಒಂದೇ ಜಿಲ್ಲೆಗೆ ಎಕ್ಸಾಮ್ ಬರೀಕಾಗೋದು. ಹಾಗೆ ಒಂದು ಜಿಲ್ಲೆಯಲ್ಲಿ ಸ್ವಲ್ಪ 5 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, ಪೋಸ್ಟ್ ಮೇಲೆ ಎಷ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ ಅಪ್ಲೈ ಮಾಡಿರ್ತಾರೆ ಅದ್ರ ಮೇಲೆ. ಸೊ ಆವರೇಜ್ ಆಗಿ ನಾವು ತಗೊಳ್ಳೋದಾದ್ರೆ GM 130 to 135 ಒಂದು ಜಿಲ್ಲೆಯಲ್ಲಿ, ಒಂದಷ್ಟು ಜಿಲ್ಲೆ 135 to 140 ತನಕ ಹೋಗ್ಬೋದು. ಓಕೆ, 150 ಮಾರ್ಕ್ಸ್ ಮಾಡಿರೋ ನನಗೆ ಗೊತ್ತಿಲ್ಲ, ಬಟ್ 140, 135, 145 ಮಾಡಿರೋರು ನನಗೆ ಗೊತ್ತಿರೋರು ಇದ್ದಾರೆ. ಓಕೆ, 2 ಪೇಪರ್ ಇಂದ ಮಾಡಿರೋರು ಇದ್ದಾರೆ.
ಹಾಗೆ 80-90 ಮಾಡಿರೋರು ಇದಾರೆ. ಹಾಗಾದ್ರೆ 80-90 ಮಾಡಿರೋರು ಸೆಲೆಕ್ಟ್ ಆಗಲ್ಲ, ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ಏನು ಅಂದ್ರೆ ನಿಮ್ಗೆ ಇಲ್ಲಿ ರಿಸರ್ವೇಶನ್ ಇರಬೇಕು. ರಿಸರ್ವೇಶನ್ ಅಂದ್ರೆ ವುಮೆನ್ ಅಥವಾ ರೂರಲ್ ಈ ತರ ಇದ್ದಾಗ ನಾನು ಜನರಲ್ ಕ್ಯಾಟಗರಿ ಬಗ್ಗೆ ಕೊಡ್ತಾ ಇದ್ದೀನಿ. ಈಗ SC ನಾರ್ಮಲ್ SC ಬಂದ್ರೆ 115 to 120 ಇರಬಹುದು ಅಥವಾ 115 to 120 ಇರಬಹುದು. ಓಕೆ, ಸೊ ಎಲ್ಲಿ ಇದು ಅಂದ್ರೆ ಓಕೆ ಇಲ್ಲಿ ಮಿಸ್ ಆಗಿದೆ ಅಲ್ಲ, ಇದು 110 ಇದೆ, ಇದು 150. ಓಕೆ, 150 ಫೈನ್, 110 to 150. ಇಲ್ಲಿ ST ಗೆ 105ರಿಂದ 110 ಇದ್ರ ಮಧ್ಯ ಯಾವ್ದು ಬೇಕಾದ್ರೂ ಬರ್ಬೋದು ಒಂದಷ್ಟು ಜಿಲ್ಲೆಗಳಿಗೆ. ಒಂದಷ್ಟು ಜಿಲ್ಲೆಗೆ ಸ್ವಲ್ಪ 5 ಮಾರ್ಕ್ಸ್ 3 ಮಾರ್ಕ್ಸ್ ಆ ಕಡೆ ಈ ಕಡೆ ಹೋಗ್ಬೋದು. ಹಾಗಾಗಿ ಇಲ್ಲಿ ಎರಡು ರೀತಿಯಾದ ಕಟ್ ಆಫ್ ಕೊಟ್ಟಿದ್ದೀವಿ ಸ್ನೇಹಿತರೆ. ಇಲ್ಲಿ ತುಂಬಾ ಜನ ಸರ್ ಇಷ್ಟು ಬರಲ್ಲ, ಇನ್ನು ಕಟ್ ಆಫ್ ಕಮ್ಮಿ ಸರ್. ಇಲ್ಲಿ ಪೋಸ್ಟ್ ಏನಿದೆ ನಿಮಗೆ 1000 ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬಿಡಿ. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಜಿಲ್ಲೆ ತಗೊಳ್ಳಿ, ಒಂದೊಂದು ಜಿಲ್ಲೆಗೆ ಬರೀ 3 ಪೋಸ್ಟ್ ಇದೆ. ಬಳ್ಳಾರಿಲಿ, ಕೊಪ್ಪಳದಲ್ಲಿ 3 ಪೋಸ್ಟ್ ಇದೆ. ನೀವು ಕೊಪ್ಪಳಕ್ಕೆ ಎಷ್ಟು ಜನ ಅಪ್ಲೈ ಮಾಡಿರ್ತೀರಾ, ಅದೇ ಜಿಲ್ಲೆಯವರು ಎಷ್ಟು ಜನ ಅಪ್ಲೈ ಮಾಡಿರ್ತೀರಾ. ಸೊ ಹಂಗಾದ್ರೆ ಅಲ್ಲಿ ಎಷ್ಟು ಜನ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಪೋಸ್ಟ್ ಕಮ್ಮಿ ಇದೆ, ನೀವು 1000 ಅಂತ ನೀವು ಓವರ್ ಆಲ್ ದೊಡ್ಡ ನಂಬರ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಡಿ. ಇಲ್ಲಿ ಜಿಲ್ಲೆ ವಾರು ನಿಮಗೆ ಕಟ್ ಆಫ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಒಬ್ರು ಒಂದೇ ಜಿಲ್ಲೆ ಅಪ್ಲೈ ಮಾಡಕ್ ಸಾಧ್ಯ ಅಂತ ಇರೋದ್ರಿಂದ ಆ ಜಿಲ್ಲೆ ಚೂಸ್ ಮಾಡ್ಕೊಂಡು ಆ ಜಿಲ್ಲೆಯಲ್ಲೇ ಎಕ್ಸಾಮ್ ಬರೆಯಕ್ ಸಾಧ್ಯ ಅಂತ ಇರೋದ್ರಿಂದ ನಿಮ್ಗೆ ಜಿಲ್ಲಾವಾರು ಕಟ್ ಆಫ್ ನೇ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಒಂದು ಜಿಲ್ಲೆಯಲ್ಲಿ ಜಾಸ್ತಿ ಆಗ್ಬೋದು, ಒಂದು ಜಿಲ್ಲೆ ಕಮ್ಮಿ ಆಗ್ಬೋದು. ಒಂದು ಜಿಲ್ಲೆಯಲ್ಲಿ ಬೇಕಾದ್ರೆ ಒಂದು 10ರಿಂದ 15 ಮಾರ್ಕ್ಸ್ ಕಮ್ಮಿ ಆಗ್ಬೋದು ಬೇಕಾದ್ರೆ, ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಪೋಸ್ಟ್ ಅಂಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪ್ಲೈಡ್ ಇನ್ ದಟ್ ಡಿಸ್ಟ್ರಿಕ್ಟ್. ಓಕೆ, ಸೊ ಇದೊಂದು ಆವರೇಜ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ವುಮೆನ್ ಮತ್ತೆ ರೂರಲ್ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಕನ್ನಡ ಮೀಡಿಯಂ ಒಂದ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಗೆ ಕಮ್ಮಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಏನ್ ಕಟ್ ಆಫ್ ಕೊಟ್ಟಿದೀವಿ, ಇದು ಒಂದ್ ರೀತಿಯಾದ ಕಟ್ ಆಫ್, ಇದು ಇನ್ನೊಂದು ರೀತಿಯಾದ ಕಟ್ ಆಫ್, ಡಿಪೆಂಡಿಂಗ್ ಅಪಾನ್ ದ ಡಿಸ್ಟ್ರಿಕ್ಟ್ಸ್ ಮೇಲೆ ಹೋಗುತ್ತೆ. ಸೊ ಇದಕ್ಕಿಂತ ಕಮ್ಮಿ ನೋಡಿ, ಬೇಕಾದ್ರೆ ಇನ್ನೂ ನಂಗೆ ಕಮ್ಮಿ ಕೊಡ್ಬೋದು ಕಟ್ ಆಫ್. ಇದಕ್ಕಿಂತ ತುಂಬಾ 150 ಅಬೌವ್ ಅಂತ ಹೋಗಂತ ಚಾನ್ಸಸ್ ಕಮ್ಮಿ ಇಲ್ಲ. 130, 135, 145 ಒಳಗೆ ಇರುತ್ತೆ. ಅಥವಾ ಇದು ಬೇಕಾದ್ರೆ ಒಂದ್ 5ರಿಂದ 10 ಮಾರ್ಕ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ. ಓಕೆ, ಇದು ಸೇಫರ್ ಝೋನ್ ಅಂತ ಅನ್ಕೋಕೊಳ್ಳಿ ನೀವು. ಈಗ ನಾನ್ ಬೇಕಾದ್ರೆ ನಿಮ್ಗೆ 90 ಬಂದಿದ್ರು ಆಗುತ್ತೆ ಅಂತ ಈಗ್ಲೇ ಹೇಳ್ಬಿಡ್ತೀವಿ. ಬಂದಿರೋ ಆಗಬಹುದು ಮುಂದೆ, ಈಗ್ಲೇ ಹೇಳ್ಬಿಟ್ರೆ ನೀವು ಏನಾಗ್ತೀರಾ, ಎಸ್ ಆಗುತ್ತೆ ಅಂತ ಕೂತ್ಕೊಂಡ್ಬಿಡ್ತೀರಾ. ಆಗ್ಬೋದಾಗ ಅಳೋದ್ ಬೇಕಾಗಿಲ್ಲ. ಸೊ ಹಂಗಾಗಿ ಈಗ ನೆಕ್ಸ್ಟ್ ಎಕ್ಸಾಮ್ಗಳಿವೆ. PDO ಇದೆ, ಗ್ರೂಪ್ ಸಿ ಇದೆ, ಒಂದಷ್ಟು ಗ್ರೂಪ್ ಸಿ ರಿಲೇಟೆಡ್ ಎಕ್ಸಾಮ್ ಕಾಲ್ ಮಾಡಿದ್ದಾನೆ ಅಲ್ವಾ, ಆಲ್ರೆಡಿ ಅಪ್ಲೈ ಮಾಡಿರ್ತೀರಾ. PDO ಇದೆ. ಸೊ ಈ ಎಕ್ಸಾಮ್ಗಳಿಗೆ ಗ್ರೂಪ್ ಬಿ ಇದೆ. ಸೊ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಗ್ರೂಪ್ ಬಿ ಎಕ್ಸಾಮ್ ತುಂಬಾ ಜನ ಅಪ್ಲೈ ಮಾಡಿದ್ದೀರಾ. ಹಾಗಾಗಿ ಇದನ್ನ ನಂಬ್ಕೊಂಡು ಕಟ್ ಆಫ್ ನಂಬ್ಕೊಂಡು ಅಥವಾ 90 ಅಂತ ನಾನು ಹೇಳಿದ ತಕ್ಷಣ ನಂದು 90 ಇಲ್ಲ ಅಂತ ಕೂತ್ಕೋಬೇಡಿ. ಈಗ ಸ್ವಲ್ಪ ನಾನು ಒಂದ್ 5 ಮಾರ್ಕ್ಸ್ ಜಾಸ್ತಿನೇ 10 ಮಾರ್ಕ್ಸ್ ಜಾಸ್ತಿನೇ ಕೊಟ್ಟಿದ್ರು ನಿಮ್ ಒಳ್ಳೇದಕ್ಕೆ. ಯಾಕೆಂತಂದ್ರೆ ಇದು ಸೇಫರ್ ಸೈಡ್ ಅನ್ಕೊಳ್ಳಿ. ಓಕೆ, ಯಾಕೆಂತಂದ್ರೆ ನೀವು ಎಕ್ಸಾಮ್ ಏನಿದೆ ಮುಂದೆ ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಈಗ ನಾನು 90, ಈಗ SC ST ಗೆ ನಾನು 90, 80 ಅಂತ ಹಾಕ್ದೆ ಅಂತ ಇಟ್ಕೊಳ್ಳಿ. ಹಾಗೇನ್ ಮಾಡ್ತೀರಾ ತುಂಬಾ ಜನ, ಎಸ್ ನಂದು ಆಗ್ಬಿಡುತ್ತೆ ಅಂತ ಕೂತ್ಕೋಬಾರ್ದು. ಓಕೆ, ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು. ಸೊ ಮೆಂಟಾಲಿಟಿ ಹೆಂಗ್ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ದಿಸ್ ಇಸ್ ನಾಟ್ ಫೈನಲ್. ಓಕೆ, ದಿಸ್ ಇಸ್ ನಾಟ್ ಫೈನಲ್. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾವು ನಿಮ್ಮ ಒಂದು ಕೋರಿಕೆ ಮೇರೆಗೆ ಮತ್ತೆ ನಿಮ್ಮ ಒಂದು ವೋಟ್ ಏನು ಹಾಕಿದ್ದೀರಾ ಒಂದು ಕಮ್ಯುನಿಟಿ ಟ್ಯಾಬ್ಲೆಟ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ, ಓಕೆ, ಪೋಲ್ ಮುಖಾಂತರ ನಾವು ಇದೊಂದು ಕಟ್ ಆಫ್ ನ ಅರೈವ್ ಮಾಡಿದೀವಿ ಸ್ನೇಹಿತರೆ. ಪೇಪರ್ ಡಿಫಿಕಲ್ಟಿ ಲೆವೆಲ್ ಮೇಲೆ. ಸೊ ಈ ಒಂದು ರೇಂಜ್ ಅಲ್ಲಿ ಇರಬಹುದು ಅಂತ. ಯಾಕಂದ್ರೆ ದಿಸ್ ಇಸ್ ಫಸ್ಟ್ ಟೈಮ್ ವಿಲೇಜ್ ಅಕೌಂಟೆಂಟ್ ನಡೀತಾ ಇರೋದು, VAO ನಡೀತಾ ಇರೋದು ಫಸ್ಟ್ ಟೈಮ್ ಇದು. ಓಕೆ, ಎಕ್ಸಾಮ್ ಮೊದಲೆಲ್ಲ ನಿಮ್ಗೆ ಡೈರೆಕ್ಟ್ ಆಗಿ DC ಮುಖಾಂತರ ನೇಮಕಾತಿ ಆಗ್ತಾ ಇತ್ತು ವಿತೌಟ್ ಎನಿ ಎಕ್ಸಾಮ್. ಇದು ಫಸ್ಟ್ ಟೈಮ್ ಎಕ್ಸಾಮ್ ಆಗಿರೋದ್ರಿಂದ ಸೊ ಇದು ಸ್ವಲ್ಪ ವೇರಿಯೇಷನ್ ಆಗಬಹುದು, ಬಟ್ ಆಲ್ಮೋಸ್ಟ್ ಆವರೇಜ್ ಇದ್ರ ಅಕ್ಕಪಕ್ಕದಲ್ಲಿ ಆಗುತ್ತೆ ಅಂತ ಅನಿಸಿಕೆ ಸ್ನೇಹಿತರೆ. ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ನೋಡೋಣ ಏನ್ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂತ. ನಿಮ್ಮ ಪೋಲ್ ಇದ್ರೆ ಪೋಲ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಎಷ್ಟು ನಿಮ್ದು ಕಟ್ ಆಫ್ ಇದೆ. ಜೆನ್ಯೂನ್ ಆಗಿ ಮಾಡಿ ಸ್ನೇಹಿತರೆ, ಜೆನ್ಯೂನ್ ಆಗಿ ಮಾಡಿ. ಏನೇ ಮಾಡಿದ್ರು ಜೆನ್ಯೂನ್ ಆಗಿ ಮಾಡಿ. ಸೊ ನಿಮ್ಗೆ ಮತ್ತೆ ಬೇರೆಯವ್ರಿಗೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಏನಾಗ್ಬೋದು, ಏನ್ ನಿಂತ್ಕೋಬಹುದು ಅಂತ ಹೇಳಿ. ಫೈನ್. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಂಡ್ ಅಫಿಷಿಯಲ್ ಕೀ ಆನ್ಸರ್ ಬಂದ್ರು ಕೂಡ ಕಟ್ ಆಫ್ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಇರುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಚೆಕ್ ಮಾಡೋದು ಕೂಡ ನೀವು ಏನೋ 5 ಮಾರ್ಕ್ಸ್ 10 ಮಾರ್ಕ್ಸ್ ಆ ಕಡೆ ಈ ಕಡೆ ಹೋಗ್ಬೋದು, ಬಟ್ ಕಟ್ ಆಫ್ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಇರಬಹುದು ಅಂತ ನಮ್ಮ ಒಂದು ರಿಸರ್ಚ್ ಪ್ರಕಾರ, ಅನಲೈಸ್ ಪ್ರಕಾರ ಹೇಳ್ತಾ ಇರ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ. ಅಂಡ್ ಆಲ್ಸೋ ನೀವು PDO ಪ್ರಿಪೇರ್ ಆಗ್ತೀರಿ, ಇದೆಲ್ಲ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಫಾಲೋ ಮಾಡ್ಕೊಳ್ಳಿ ಬೇಕಾದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ.